ಮಾನ್ಯ ಸಭಾಧ್ಯಕ್ಷರೇ, ಪಡಲಿಪೋ ಗ್ರಾಮದಲ್ಲಿ ಹೊಳೆನರಸೀಪುರ ತಾಲೂಕು ಕಸ್ಬಾ ಹೋಬಳಿನಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು, 2,000ರಿಂದ 3,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, ಈಗಾಗಲೇ ಒಂದು ವಿದ್ಯಾರ್ಥಿ ನಿಲಯ, ಮೆಟ್ರಿಕ್ ವಿದ್ಯಾರ್ಥಿ ನಿಲಯ 22/11/24ರಲ್ಲಿ ಹೊಸದಾಗಿ ಬಾಲಕಿಯ ಮೆಟ್ರಿಕ್ ವಿದ್ಯಾರ್ಥಿ ವಸತಿ ನಿಲಯ ಮಂಜೂರಾಗಿದೆ. ಅದಕ್ಕೆ ಕಟ್ಟಡ ಬೇಕು. ಅದರಿಂದ ಕಟ್ಟಡನ ಮಂಜೂರಾತಿ ಮಾಡಿ ಅಂತ ಮಾನ್ಯ ಹಿಂದುಳಿದ ವರ್ಗದ ಸಚಿವರನ್ನ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಹೊಳೆನರಸೀಪುರದಲ್ಲಿ ಒಟ್ಟು 26 ಹಾಸ್ಟೆಲ್ಗಳಿದ್ದಾವೆ. 26 ಹಾಸ್ಟೆಲ್ದಲ್ಲಿ 25 ಹಾಸ್ಟೆಲ್ಗೆ ಸ್ವಂತ ಕಟ್ಟಡಗಳಿದ್ದಾವೆ. ಒಂದೇ ಒಂದು ಕಟ್ಟಡ, ಅದು ಸ್ವಂತ ಕಟ್ಟಡದೇ ಮಾಡ್ತಾಯಿದೆ. ಮೊದಲನೇ ಫ್ಲೋರ್ನಲ್ಲಿ ಇವತ್ತು ಹಾಸ್ಟೆಲ್ ನಡೀತಾ ಇದೆ. ಮಾನ್ಯ ಅಧ್ಯಕ್ಷರೇ, 2ನೇ ಫ್ಲೋರ್ ಕಟ್ಟಡ ಆಗಬೇಕಾಗಿದೆ. ಈಗಾಗಲೇ 2,50,00,000 ದುಡ್ಡು DC ಅಕೌಂಟಿಗೆ ಈಗಾಗಲೇ ಹಾಕಿದ್ವಿ. ಅದಕ್ಕೆ ಅದನ್ನು ಕಟ್ಟಡವನ್ನು ಪೂರ್ಣ ಮಾಡಿ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಮೊನ್ನೇನು ಮಂಜೂರಾಗಿದ್ದು ಕಟ್ಟಡವನ್ನು ಅದನ್ನು ಸ್ವಂತ ಕಟ್ಟಡದಲ್ಲೇ ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಅಲ್ಲಿ ಯಾವ ಬಿಲ್ಡಿಂಗೂ ಈ ಕಟ್ಟಡಂಥದ್ದು ಇಲ್ಲ. ಈಗ 2.5 ಕೋಟಿ ನಮ್ಮ DC ಅಕೌಂಟ್ನಾಗ ಹಾಕಿದ್ರೆ ಅದನ್ನು ಕಟ್ಟಡವನ್ನು ಪೂರ್ಣ ಮಾಡಿಕೊಡುವಂಥ ಕೆಲಸವನ್ನು ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಹೊಳೆನರಸೀಪುರದಲ್ಲಿ ಒಂದು ಮಹಿಳಾ ಕಾಲೇಜ್ ಇದೆ, ಅದಕ್ಕೆ 2.5 ಕೋಟಿ ತಾವು ಕೊಟ್ಟಿರೋದು ಸರ್. ಈಗ ನಾವೇನು ಯಾವುದೇ ಖಾಸಗಿ ಕಾಲೇಜ್ ಮಾಡಿಲ್ಲ, ಖಾಸಗಿ ಹೈಸ್ಕೂಲ್ ಇಲ್ಲ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಯಾವುದೇ ಖಾಸಗಿ ಶಾಲೆ ನಾವು ಇಲ್ಲ. ನಮ್ಮದು ಕಾಲೇಜ್ ಆಗಲಿ, ಹೈಸ್ಕೂಲ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಎಲ್ಲ ನಾವು ಸರ್ಕಾರಿ ಕಾಲೇಜ್ಗಳು ಮಾಡಿರೋದು. ಇದು ಪಡುಲಿಪೋ ಅಂತೇಳಿ ಆ ಗ್ರಾಮದಲ್ಲಿ ಇವತ್ತು 2,000ರಿಂದ 3,000 ಮಕ್ಕಳು ಓದ್ತಾ ಇದ್ದಾರೆ. ITI ಇದೆ, ಕಾಲೇಜ್ ಇದೆ. ಅದರಿಂದ 22/11ರಲ್ಲಿ ಮೆಟ್ರಿಕ್ ಪೂರ್ವ ಕಾಲೇಜಿನ ಹಾಸ್ಟೆಲ್ನ ಮಂಜೂರಾತಿ ಮಾಡಿಕೊಟ್ಟಿದ್ರಿ ತಾವೇ. ಅದಕ್ಕೆ ನಾನು ತಮಗೆ ಧನ್ಯವಾದ ಸಲ್ಲಿಸ್ತೀನಿ. ದಯಮಾಡಿ ಅಲ್ಲಿಗೊಂದು ಹೊಳೆನರಸೀಪುರದ್ದಲ್ಲ, ಇದು ಪಡುಲಿಪೋದಲ್ಲಿ ಹಾಸ್ಟೆಲ್ ಇದೆ, ಅದನ್ನು ದಯಮಾಡಿ ಅಲ್ಲೊಂದು ಹಾಸ್ಟೆಲ್ನ ಮಾಡಿಕೊಡಿ ಅಂತ ಮನವಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಬಿಲ್ಡಿಂಗ್ ಶಾಸಕರು ಹೇಳಿದ್ದು ಅದನ್ನು ಪೂರ್ಣ ಮಾಹಿತಿ ತರಿಸ್ತೀನಿ. ಬಟ್ ನನಗಿದ್ದ ಮಾಹಿತಿ ಪ್ರಕಾರ ನಾವು ಅಷ್ಟು ಸ್ವಂತ ಕಟ್ಟಡವಿದೆ. ಅದು ಆಯ್ತು ಸರ್. ಈಗ ನಾನು ಅದನ್ನ ತರಿಸೊಂದು ಮುಂದಿನ ವರ್ಷದೊಳಗೆ ಅದನ್ನ ದಯಮಾಡಿ, ಯಾಕೆಂದ್ರೆ ರಾಜ್ಯದೊಳಗ ಜಿಲ್ಲಾ ತಾಲೂಕಿನೊಳಗೆ ಅತಿ ಹೆಚ್ಚು ಅದು ಹಾಸ್ಟೆಲ್ ಜಿಲ್ಲೆ ನಿಮ್ಮ ಕ್ಷೇತ್ರದಾಗನೇ ಮಂತ್ರಿ ಅವರ ತಾವು ಹೇಳಿದ್ದೀರಿ.